ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಅರ್ಪಣಾ. ನನ್ನ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ವಿಶೇಷವಾದ ದಿನ, ಯಾಕಂದರೆ ಭೋಗಿ ಹಬ್ಬ. ಇವತ್ತು ಹಳೆಯದೆಲ್ಲ ಬಿಟ್ಟು ಹೊಸದು ಸ್ವೀಕರಿಸೋ ದಿನ ಇದು. ಭೋಗಿ ಅಂದರೆ ಹಳೆ ಉಪಯೋಗ ಇರಲಾರ್ದು ವಸ್ತುಗಳನ್ನು ಬಿಡುವುದು, ಅದರ ಜೊತೆ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ಬಿಟ್ಟು ಹೊಸ ಆಲೋಚನೆಗಳು, ಹೊಸ ವಿಚಾರಗಳ ಜೊತೆಗೆ ಮುಂದುವರಿಯುವ ದಿನ. ನಾವು ಭೋಗಿ ದಿನ ಹಿಂಗೆ ಮರದ ಬಾಗಿಣ ಕೊಡ್ತೀವಿ, ಮುತ್ತೈದಿ ಕರೆದು ಅದ್ರಾಗ ಏನೇನು ಇಡ್ತೀವಿ ಅಂದ್ರೆ ಅಕ್ಕಿ, ಬ್ಯಾಳಿ ಅಂದ್ರೆ ತೊಗರಿ ಬ್ಯಾಳಿ, ಹೆಸರು ಬ್ಯಾಳಿ, ಕಡ್ಲಿ ಬ್ಯಾಳಿ ಎಲ್ಲ ಇಡ್ತೀವಿ. ಮತ್ತು ಹವೀಸ್, ಮೆಂತ್ಯ ಸೊಪ್ಪು, ಕಬ್ಬು, ಬಾರಿಕಾಯಿ ಅಂದರೆ ಬಾರಿಹಣ್ಣು, ಉಳ್ಳಾಗಡ್ಡಿ, ಬದ್ನಿಕಾಯಿ, ಗಜ್ರಿ, ಎಣ್ಣೆ, ತುಪ್ಪ, ಮೆಣಸು, ಲವಂಗ, ಹುಣಸಿ ಹಣ್ಣು, ಬೆಲ್ಲ, ಶಾಂಪೂ ಪ್ಯಾಕೆಟ್, ಬ್ಲೌಸ್ ಪೀಸ್, ದಕ್ಷಿಣಿ ಎಲ್ಲ ಇಡ್ತೀವಿ. ಫಸ್ಟ್ ಮುತ್ತೈದಿಗೆ ಅರ್ಶಿನ ಕುಂಕುಮ ಕೊಟ್ಟು ಹೂವು ಕೊಡಬೇಕು. ಆಮೇಲೆ ಕಾಲಿಗೆ ಹಿಂಗೆ ಕುಂಕುಮ ಎಲ್ಲ ಹಚ್ತೀವಿ, ಅಲ್ತಾನು ಹಚ್ಬೋದು. ಆಮೇಲೆ ಮರದ ಬಾಗಿಣ ಕೊಟ್ಟು ಮುತ್ತೈದಿ ಸಾವಿತ್ರಿ ಬಾಗಿಣ ತಗೋ, ಮುತ್ತೈದಿ ಸಾವಿತ್ರ ಬಾಗಿಣ ತಗೊಂಡು 3 ಸರ್ತಿ ಅವ್ರು ಕೊಡೋರು ಹೇಳ್ತಾರೆ. ಆಮೇಲೆ ತಗೊಳ್ಳೋರು ಮುತ್ತೈದಿ ಸಾವಿತ್ರಿ ಬಾಗಿಣ ಕೊಡು, ಮುತ್ತೈದಿ ಸಾವಿತ್ರಿ ಬಾಗಿಣ ಕೊಡು ಅಂತ ಹೇಳ್ತೀವಿ 3 ಸರ್ತಿ. ಆಮೇಲೆ ಅವರಿಗೆ ನಮಸ್ಕಾರ ಮಾಡಬೇಕು, ಅವ್ರ ಆಶೀರ್ವಾದ ತಗೋಬೇಕು. ಆಮೇಲೆ ಮುತ್ತೈದಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಕ್ಕಬೇಕು, ಕಾಡ್ಗಿ ಹಚ್ಚಬೇಕು, ಕನ್ನಡಿ ತೋರಿಸ್ಬೇಕು. ಇದು ಎದಕ್ಕೆ ಹೀಗೆಲ್ಲ ಮಾಡ್ತಾರಂತ ಹೇಳಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಒಂದು ಸ್ಟೋರಿ ಅದು ಹೇಳ್ತೀನಿ. ಆಮೇಲೆ ನಾನು ಬಾಗಿಣ ತಗೊಂಡೆ ಫಸ್ಟು. ಆಮೇಲೆ ಆಶೀರ್ವಾದ ಮಾಡಿದೆ, ಚಲೋತ್ನಾಗಿ ಆಶೀರ್ವಾದ ಮಾಡಿದೆ. ಆಮೇಲೆ ಈಗ ನಾನು ನಮ್ಮ ಮುತ್ತೈದಿಗೆ ನಾನು ಕೊಡ್ಲಿಗತ್ತಿದ್ದೆ. ಸೊ ಮೋಸ್ಟ್ಲಿ ನಾನು ಎಲ್ಲ ಒಯ್ದಿರಲಿಲ್ಲ ಆಯಿತಾ ಮರದ ಬಾಗಿಣನಾಗ. ಸೊ ಫಸ್ಟ್ ನನಗೇನು ಕೊಟ್ಟಿದ್ರಲ್ಲ ಬಾಗಿಣ, ನಂಗೆ ಅಷ್ಟು ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಎಲ್ಲ ಸವರ್ಸ್ಕೊಂಡು ಇಟ್ಕೊಲಿಕ್ಕೆ. ಸೊ ಅವ್ರೇನು ಫಸ್ಟ್ ನಂಗೆ ಕೊಟ್ಟಿದ್ರಲ್ಲ ಅದರಂದು ಒಂದು ಸ್ವಲ್ಪ ಅಂದರೆ ಒಯ್ದಿದ್ದೆ ಸ್ವಲ್ಪ ನಾನು ಅಕ್ಕಿ ಅವೆಲ್ಲ, ಅದ್ರೊಳಗಿಂದೆಲ್ಲ ಸ್ವಲ್ಪ ತೊಗೊಂಡು ಮತ್ತು ಇವ್ರಿಗೆ ಬಾಗಿಣ ಕೊಡ್ಲಿಗತ್ತಿದ್ದೆ ನಾನು. ಸೊ ಇಲ್ಲಿ ನೋಡ್ಬೋದು ಅದೇ ಪ್ರಾಸೆಸ್. ಫಸ್ಟ್ ಹಿಂಗೆ ಕಾಲಿಗೆಲ್ಲ ಇದು ಹಚ್ಚೋದು, ಅರ್ಶಿನ ಕುಂಕುಮ ಕೊಟ್ಟೆ, ಹೂವು ಕೊಟ್ಟೆ. ಸೊ ಅದೇ ಪ್ರಾಸೆಸ್ ಇಲ್ಲಿನೂ ನಾನು ಫಾಲೋ ಮಾಡ್ಲಿಗತ್ತಿದ್ದೆ. ನಾನು ಬಾಗಿಣ ತಗೊಂಡು ನಮ್ಮ ಮನೆಗೆ ಬಂದೆ. ಅವ್ರು ಕೊಟ್ಟಿರೋ ಶಾಂಪೂಯಿಂದ ಎರ್ಕೊಂಡು, ಅವ್ರು ಕೊಟ್ಟಿರೋ ಅಕ್ಕಿ, ಹೆಸರು ಬ್ಯಾಳಿ, ಮೆಣಸಿಂದ ಹುಗ್ಗಿ ಮಾಡಿದ್ದೆ, ಇಷ್ಟು ಸೂಪರಾಗಿತ್ತು. ಆಮೇಲೆ ಹುಣಸೆಹಣ್ಣು ಬೆಲ್ಲ ಹಾಕಿ ಹಸಿ ಸಾರು ಮಾಡಿದ್ದೆ, ಬೆಸ್ಟ್ ಆಗಿತ್ತು. ತುಪ್ಪ ಹಾಕ್ಕೊಂಡು ಮಸ್ತ್ ತಿಂದ್ವಿ. ಸೊ ಭೋಗಿ ಹಬ್ಬ ಹಿಂಗಾಯ್ತು ನೋಡ್ರಿ ನಮ್ದು. ಭೋಗಿ ನಮಗೆ ಏನು ಪಾಠ ಕಲಿಸ್ತದಪ್ಪ ಅಂತಂದ್ರೆ, ಬಿಟ್ಟು ಕೊಡುವುದು ಜೀವನದ ಒಂದು ಭಾಗ ಇದ್ದಂಗೆ. ಹಳೆಯದನ್ನು ಬಿಡಲಾರ್ದೆ ಹೊಸದೇನು ಬರಂಗಿಲ್ಲ ನೋಡ್ರಿ. ಈ ಭೋಗಿ ಹಬ್ಬ ನಿಮ್ಮೆಲ್ಲರ ಜೀವನದಾಗ ಹೊಸ ವಿಚಾರಗಳು, ಆರೋಗ್ಯ ಮತ್ತು ಸಂತೋಷ ತರಲಿ ಅಂತ ಹೇಳಿ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾತ್ರ ಕಂಪಲ್ಸರಿ ನೀವು ಮಾಡಲೇಬೇಕು. ಹಾಗೆ ನೀವು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.